ಶಿವಮೊಗ್ಗ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ರಾಜ್ಯ ಸರ್ಕಾರ ಆರ್ಥಿಕ ನೀತಿಗಳನ್ನು ನಿರ್ಲಕ್ಷಿಸಿ 2026-27ನೇ ಸಾಲಿನ ಬಜೆಟ್ ಮಂಡಿಸಿದ್ದು, ಇದರಿಂದ ರಾಜ್ಯದ ಜನತೆಗೆ ಸಾಲದ ಹೊರೆ ಹೆಚ್ಚಾಗಿದೆ. ಮಾಜಿ ಸಚಿವ ಎ ಮಂಜು ಸರ್ಕಾರದ ವಿರುದ್ಧ ಅಸಮಾಧಾನ. 3,000ಕ್ಕೂ ಹೆಚ್ಚು ರೈತರ ಕೊಳವೆ ಬಾವಿಗಳು ಅಕ್ರಮ ಸಕ್ರಮ ಯೋಜನೆಗೆ ಒಳಪಡಲಿದ್ದು, ಅಕ್ರಮ ಸಕ್ರಮದ ಲಾಭ ಪಡೆಯಲು ರೈತರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಕರೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವ. ತಿಗಳರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಈ ಐತಿಹಾಸಿಕ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ. ಬೆಂಗಳೂರು ಮೆಟ್ರೋ 3ನೇ ಹಂತಕ್ಕೆ 6,100 ಕೋಟಿ ರೂಪಾಯಿ ಸಾಲ ಒಪ್ಪಂದಕ್ಕೆ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಸಹಿ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಆರ್ಥಿಕ ನೀತಿಗಳನ್ನು ನಿರ್ಲಕ್ಷಿಸಿ 2026-27ನೇ ಸಾಲಿನ ಬಜೆಟ್ ಮಂಡಿಸಿದ್ದು, ಇದರಿಂದ ರಾಜ್ಯದ ಜನತೆಗೆ ಸಾಲದ ಹೊರೆ ಹೆಚ್ಚಾಗಿದೆ ಎಂದು ಮಾಜಿ ಸಚಿವ ಎ ಮಂಜು ಸರ್ಕಾರದ ವಿರುದ್ಧ ಸದನದಲ್ಲಿ ಅಸಮಾಧಾನ ಹೊರಹಾಕಿದರು. ಇಂದು ಸದನದಲ್ಲಿ ಮಾತನಾಡಿದ ಅವರು, ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿರುವುದು ಸಾಧನೆಯಲ್ಲ. ಆದರೆ ಆ ಮಟ್ಟದ ಸಾಲವನ್ನು ಹೇಗೆ ತೀರಿಸಲಾಗುವುದು ಎಂಬುದರ ಬಗ್ಗೆ ಸರ್ಕಾರ ಯಾವುದೇ ಸ್ಪಷ್ಟ ಯೋಜನೆ ಹೊಂದಿಲ್ಲ. ಸರ್ಕಾರ ಸಾಲ ಮಾಡುವುದರಲ್ಲಿ ಮಾತ್ರ ತೊಡಗಿಸಿಕೊಂಡಿದ್ದು, ಆ ಸಾಲದ ನಿರ್ವಹಣೆ ಮತ್ತು ತೀರಿಸುವ ಬಗ್ಗೆ ಗಂಭೀರ ಚಿಂತನೆ ಕಾಣಿಸುತ್ತಿಲ್ಲ. ಇದರಿಂದ ರಾಜ್ಯದ ಆರ್ಥಿಕ ಸ್ಥಿತಿಗೆ ಭವಿಷ್ಯದಲ್ಲಿ ಗಂಭೀರ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ. ಇದೇ ವೇಳೆ ರೈತರು ಸಂಕಷ್ಟದಲ್ಲಿರುವುದು, ಯುವಕರು ಉದ್ಯೋಗವಿಲ್ಲದೆ ಕಂಗಾಲಾಗಿರುವುದು ಹಾಗೂ ಮಹಿಳೆಯರು ಭದ್ರತೆಗಾಗಿ ಹೋರಾಟ ನಡೆಸುತ್ತಿರುವ ಪರಿಸ್ಥಿತಿಯಲ್ಲಿ ಬಜೆಟ್ ಅನ್ನು ಜನಹಿತಕ್ಕಿಂತ ಹೆಚ್ಚು ಪ್ರಚಾರಕ್ಕಾಗಿ ಬಳಸಲಾಗುತ್ತಿದೆ. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಾದ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರುವುದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಎಂದು, ಈ ಬಜೆಟ್ ಅಭಿವೃದ್ಧಿ ಕೇಂದ್ರತ್ವವಲ್ಲ, ಬದಲಿಗೆ ರಾಜ್ಯವನ್ನ ಸಾಲದ ಬೆಲೆಗೆ ತಳ್ಳುವಂತಹದ್ದಾಗಿದೆ ಎಂದು ಹೇಳಿದರು. ಈಗ 4 ಲಕ್ಷ ಕೋಟಿ ಬಜೆಟಿನ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆ 4 ಲಕ್ಷ ಕೋಟಿನ ಯಾವ ರೀತಿ ಸಾಲ ತೀರಿಸಬೇಕು ಅಂತ ಸರ್ಕಾರದ ಚಿಂತನೆ ಇಲ್ಲ. ಸಾಲ ಮಾಡೋದೊಂದು ಬಿಟ್ರೆ ಅದನ್ನ ಯಾವ ರೀತಿಯಾಗಿ ಸಾಲವನ್ನ ತೀರಿಸಬೇಕು ಅಂತಕ್ಕಂಥದ್ದನ್ನ ಯಾರು ಆಡಳಿತ ಪಕ್ಷನಾಗ್ಲಿ ನಾವಾಗ್ಲಿ ಯಾರು ಕೂಡ ಸಲಹೆಯನ್ನು ಕೊಟ್ಟಿಲ್ಲ. ಬಹುಶಃ ಇವತ್ತು ನಮ್ಮಲ್ಲಿ 25-26ನೇ ಸಾಲಿಗೆ ಎಸ್ಸಿ ಎಸ್ಟಿ ಹಣಕ್ಕೆ 42,000 ಕೋಟಿ ಹಣವನ್ನ ಮೀಸಲಾಗಿಟ್ಟಿದ್ದಾರೆ. ಇದು ಬೇರೆ ಜನಾಂಗದವರ ದೃಷ್ಟಿನಲ್ಲಿ ಅವ್ರಿಗೆ ಅಷ್ಟಿಟ್ಟಿದ್ದಾರೆ ಅಂತಕ್ಕಂಥದ್ದು ಕಣ್ಣಿಗೆ ಬೀಳ್ತದೆ. ಆದರೆ ಅಷ್ಟು ಹಣ ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ತಲುಪ್ತಾ ಇಲ್ಲ. ಆ ಹಣ ಬೇರೆ ಕಡೆಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿಯ ಮನವಿ. ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥವ್ರು, 40% ಇರ್ತಕ್ಕಂಥವ್ರು, ಅವರು ಈ ಬಜೆಟ್ನಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದಿದ್ದಾರೆ ಅವ್ರಿಗೆ ಯಾವ ರೀತಿಯಾದಂಥ ಒಂದು ನಿರ್ದಿಷ್ಟವಾದಂಥ ನಿಖರವಾದಂಥ ಒಂದು ಪ್ಯಾಕೇಜ್ ಆಗಲಿ ಇನ್ನೊಂದಾಗಲಿ ಮಾಡ್ತೀವಿ ಅಂತೇಳಿ ಹಿಂದುಳಿದ ವರ್ಗವರಿಗೆ ಬಜೆಟಲ್ಲೇ ಹೇಳಿಲ್ಲ ಅಧ್ಯಕ್ಷರೇ. ಇದು ನಿಜವಾಗ್ಲೂ ಕೂಡ ಶೋಚನೆ ಮಾಡ್ತಕ್ಕಂಥದ್ದು. ಈ ಸಿಟಿಸನ್ ಆಫ್ ರಿವ್ಯೂ ಆಫ್ ಕರ್ನಾಟಕ ಗವರ್ಮೆಂಟ್ 2025 ಇದರಲ್ಲಿ ಒಂದು ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಅಧ್ಯಕ್ಷೆ, 134 ಘೋಷಣೆನ ಇವ್ರು ಮಾಡ್ತಾರೆ. ಅವ್ರು ಮಾಡಂತ ಸಂದರ್ಭದಲ್ಲಿ ಇದು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿರ್ತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅದರಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ಕೇವಲ 9 ಮಾತ್ರ. ಇನ್ನು ಮಿಕ್ಕಿದ 73 ಆಗೇ ಇಲ್ಲ. ಅದರಲ್ಲಿ ಇನ್ನೂ ಮುಟ್ಟೇ ಇಲ್ಲ. ಅಂದ್ರೆ ಈ ನುಡಿದಂತೆ ನಡೆದೇವೆ ಅಂತ ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿದೆ ಹೊರತು ನಿಜವಾಗಿಯೂ ಕೂಡ ಆಡಳಿತ ಪೂರ್ವಕವಾಗಿ ಜನರಿಗೆ ತಲುಪ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ರಾಜ್ಯದ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ರು, ನಮ್ಮ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಅಂತೇಳಿ. ನಾವು ಇದರಲ್ಲಿ 2015ರಿಂದ 24-25ವರೆಗೆ ಇದು ತರಿಸ್ಕೊಂಡಿದ್ದೀವಿ. ಇವತ್ತು ಬೆಂಗಳೂರು 15-16ರಲ್ಲಿ ಆದಾಯ 2,75,901. ಅದೇ 24-25ರಲ್ಲಿ 8,55,000. ಅದೇ ಕಲಬುರಗಿ
15-16ರಲ್ಲಿ 62,000, ಈಗ ಕೇವಲ 1,44,449. ಬೆಂಗಳೂರಿಗೂ ಇಲ್ಲಿಗೂ ಹೋಲ್ಸ್ಕೊಂಡ್ರೆ ಕಲಬುರಗಿ ಕೇವಲ 1 ಲಕ್ಷದಲ್ಲಿದೆ. ಯಾತಕ್ಕೆ ಅದನ್ನ ಮೇಲ್ ಮಾಡಕ್ಕಾಗಿಲ್ಲ? 370 ಮಾಡಿದ್ದಾರೆ, ಅತಿ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಅಲ್ಲಿ ಡೆವಲಪ್ಮೆಂಟೇ ಮಾಡಿಲ್ಲ, ಆದಾಯವನ್ನ ಮಾಡ್ತಕ್ಕ ಆಗ್ತಾ ಇಲ್ಲ. ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಈ ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು 13-18ರಲ್ಲಿ ನಾವು ಮಂತ್ರಿ ಆಗಿದೆ, ನೀವು ಇದ್ರಿ. ನಮ್ಮ ಕಾಲದಲ್ಲಿ ಅವಾಗ ಜಯಚಂದ್ರ ಅವರ ನೇತೃತ್ವದಲ್ಲಿ ನೈಸ್ ಕಂಪನಿ ಬಗ್ಗೆ ಒಂದು ಆಯೋಗವನ್ನು ರಚಿಸಿದ್ರು, ಸದನ ಸಮಿತಿನ ರಚಿಸಿದ್ರು. HK ಪಾಟೀಲ್ ಅವರ ನೇತೃತ್ವದಲ್ಲಿ ಅಕ್ರಮ ಮದ್ಯ ಸಾಗಾಣಿಕೆಗೆ ಒಂದು ಸಮಿತಿಯನ್ನು ಒಪ್ಪಿಸಿದ್ರು. ಅರ್ಕಾವತಿ ಬಡಾವಣೆಯಲ್ಲಿ 8,000 ಎಕರೆ ರೀಡು ಮಾಡೋದಕ್ಕೆ ಇದನ್ನು ಒಪ್ಪಿಸಿದ್ರು. ಈ ರಿಪೋರ್ಟ್ ಏನಾಯ್ತು ಇಲ್ಲಿವರೆಗೆ? ಈ ರಿಪೋರ್ಟ್ನಲ್ಲಿ, ಜಯಚಂದ್ರ ಅವರ ರಿಪೋರ್ಟ್ನಲ್ಲಿ 5,20,000 ಕೋಟಿ ಹಗರಣ ಅಂತ ಇದೆ. HK ಪಾಟೀಲ್ ಅವರ ನೇತೃತ್ವದಲ್ಲಿ ಅಕ್ರಮದಲ್ಲಿ 1,25,000 ಕೋಟಿ ಇದೆ. ಅರ್ಕಾವತಿನಲ್ಲಿ 3,20,000 ಕೋಟಿ ಇದೆ. ಈ ದುಡ್ಡನ್ನ ಕಲೆಕ್ಟ್ ಮಾಡಿದ್ರೆ ನಮ್ಮಲ್ಲಿ ಮಾಡಿರ್ತಕ್ಕಂಥ ಸಾಲ ಇದೆಯಲ್ಲ, ಆ ಸಾಲವನ್ನ ಶೂನ್ಯ ಮಾಡಬಹುದು ಕರ್ನಾಟಕ ರಾಜ್ಯದ್ದು. ಇದ್ರ ಬಗ್ಗೆ ಸರ್ಕಾರ ಯಾಕೆ ಚಿಂತೆ ಮಾಡಿಲ್ಲ? ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಮುಖ್ಯಮಂತ್ರಿಗಳು ಬಜೆಟ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಪತ್ರಕರ್ತರು ಮಾನ್ಯ ದಿವಸ ಕೇಳ್ತಾರೆ, ನೀವು ಇದು ಬಜೆಟ್ ನ ಘೋಷಣೆ ಮಾಡಿದಿರಿ, 5 ಗ್ಯಾರಂಟಿ ಕೊಟ್ಟಿದ್ರಿ, ನೀವೆಲ್ಲಿ ಆ ದುಡ್ಡನ್ನ ನೀವು ಸಂಗ್ರಹಣೆ ಮಾಡ್ತೀರಿ ಅಂತ ಅವಾಗ ಹೇಳ್ತಾರೆ. ನಾವು ಅದರಲ್ಲಿ ಆಡಳಿತ ವೆಚ್ಚವನ್ನ ಕಡಿಮೆ ಮಾಡ್ತೀವಿ, ಭ್ರಷ್ಟಾಚಾರವನ್ನ ಕಡಿಮೆ ಮಾಡ್ತೀವಿ, ಅಭಿವೃದ್ಧಿಯಲ್ಲಿ ಹಣವನ್ನ ಇದು ಮಾಡ್ತೀವಿ. ಇದರಲ್ಲಿ ಯಾವ್ದಾದ್ರು ಒಂದಾರು ಆಗಿದೆಯಾ ಅಧ್ಯಕ್ಷರೇ? ತಾಲೂಕಿನಲ್ಲಿ 3,000ಕ್ಕೂ ಹೆಚ್ಚು ರೈತರ ಕೊಳವೆ ಬಾವಿಗಳು ಅಕ್ರಮ ಸಕ್ರಮ ಯೋಜನೆಗೆ ಒಳಪಡಲಿದ್ದು, ಇಂಧನ ಇಲಾಖೆ ನಿಗದಿ ಮಾಡಿರುವ ಹಣವನ್ನು ರೈತರು ಪಾವತಿಸಿ ಕೊಳವೆ ಬಾವಿ ಸಕ್ರಮ ಮಾಡಿಕೊಳ್ಳುವ ಮೂಲಕ ಯೋಜನೆಗೆ ಲಾಭ ಪಡೆಯುವಂತೆ ಶಾಸಕ CN ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ನುಗ್ಗೇಹಳ್ಳಿ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇಂಧನ ಇಲಾಖೆ ಆದೇಶದ ಅನ್ವಯ ಅಕ್ರಮ ಸಕ್ರಮ ಯೋಜನೆಗೆ ರೈತರು ತಮ್ಮ ಕೊಳವೆ ಬಾವಿಗಳಿಗೆ ಗುಣಮಟ್ಟದ ವಿದ್ಯುತ್ ಪಡೆಯುವ ಸಲುವಾಗಿ ಇಲಾಖೆ ನಿಗದಿ ಮಾಡಿರುವ ಹಣವನ್ನು ಪಾವತಿಸುವ ಮೂಲಕ ನೋಂದಣಿ ಮಾಡಿಸಿ ಸಕ್ರಮಗೊಳಿಸಿ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿರುವ ಉಪವಿಭಾಗ ಕಚೇರಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದಿಂದ 1.6 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಇಡೀ ಜಿಲ್ಲೆಯಲ್ಲೇ ಈ ವಿಭಾಗ ಅತಿ ಹೆಚ್ಚು ಕೊಳವೆ ಬಾವಿಗಳನ್ನು ಹೊಂದಿದ್ದು, ತಾಲೂಕಿನಲ್ಲಿ ರೈತರಿಗೆ ಗುಣಮಟ್ಟದ ವಿದ್ಯುತ್ ನೀಡುವ ಸಲುವಾಗಿ ಹೋಬಳಿಯ ತೆಂಕನಹಳ್ಳಿ ಬಳಿ 220 ಕೆವಿ ರಿಸೀವ್ ಸ್ಟೇಷನ್ಗೆ ಈಗಾಗಲೇ ಇಂಧನ ಇಲಾಖೆಯಿಂದ ಮಂಜೂರಾತಿ ದೊರೆತು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದ್ದು, ಸದ್ಯದಲ್ಲೇ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲಾಗುತ್ತದೆ ಎಂದು ಹೇಳಿದರು. ಯಾಕೆಂದರೆ ಇವತ್ತು ನುಗ್ಗೇಹಳ್ಳಿ ಸಬ್ ಡಿವಿಷನ್ನು ನನಗೆ ತಿಳಿದಿರುವಂಗೆ ಹೆವಿ ಸಬ್ ಡಿವಿಷನ್. ಈ ಭಾಗದಲ್ಲಿ ಬಹುತೇಕ ಅತಿ ಹೆಚ್ಚು ಬೋರ್ವೆಲ್ ಹೊಂದಿರತಕ್ಕಂಥ ಸಬ್ ಡಿವಿಷನ್ ಇಡೀ ಸೇವೆ ನಮ್ಮ ನುಗ್ಗೇಹಳ್ಳಿ ಹೋಬಳಿ. ಇಡೀ ಜಿಲ್ಲೆಯಲ್ಲೇ ಹೈಯೆಸ್ಟ್ ಬೋರ್ವೆಲ್ಲನ್ನು ಹೊಂದಿರುವಂಥ ಒಂದು ಸಬ್ ಡಿವಿಷನ್ನು ಇದು ಮುಖ್ಯವಾಗಿದೆ. ಈ ಒಂದು ವ್ಯಾಪ್ತಿನಲ್ಲಿ ಈ ವಿದ್ಯುತ್ತಿನ ಸುಧಾರಣೆಗೆ ಈಗಾಗಲೇ 25-30 ಲಿಂಕ್ ಲೈನ್ಗಳನ್ನು ಕೂಡ ಮಾಡಿಸ್ಕೊಟ್ಟಿದ್ದೇವೆ. ದಾಸಾಪುರ ಸಬ್ಸ್ಟೇಷನ್ ಆಯಿತು, ಬಾಳಗಂಚಿ ಸಬ್ಸ್ಟೇಷನ್ನು ಕೂಡ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಅದು ಕೂಡ ನನಗೆ ತಿಳಿದಿರೋ ಹಾಗೆ ಇನ್ನೊಂದು 3 ತಿಂಗಳಲ್ಲಿ ಕಮಿಷನಿಂಗ್ ಕೂಡ ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ಕಲ್ಕೆರೆ ಹತ್ರ 220 ಕೆವಿ ರಿಸೀವ್ ಸ್ಟೇಷನ್ ಇವತ್ತೆಲ್ಲ ಬಹುತೇಕ 100ಕ್ಕೆ 90% ಅನುಮೋದನೆ ಆಗೋಗಿದೆ. ಇನ್ನೇನಾದರೂ ಟೆಂಡರ್ ಪ್ರಕರಣ ಆಗಬೇಕಾದ್ರೆ ಅದ್ರ ಬಗ್ಗೆಯೂ ಕೂಡ ಗಮನವನ್ನು ಹರಿಸ್ತಾ ಇದ್ವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಾಮಾನ್ಯವಾಗಿ ಇವತ್ತು ನುಗ್ಗೇಹಳ್ಳಿನಲ್ಲೂ ಕೂಡ ರಥದ ಬೀದಿನಲ್ಲಿ ಆ ಕೇಬಲ್ ಹಾಕ್ಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು ಟ್ರಾನ್ಸ್ಫಾರ್ಮರ್ ಸಾಮಾನ್ಯವಾಗಿ ಸುಟ್ಟಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ರೀಪ್ಲೇಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಹೆಚ್ಚುವರಿಯಾಗಿ 63 KV ಒಂದು 75, 100 KV 50ಗೆ ಮನೆ ಮಿನಿಸ್ಟರ್ ಹತ್ರ ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ವಿ ಹೆಚ್ಚುವರಿಯಾಗಿ. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಈ ಮೂಲಕ ರೈತರಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಅಕ್ರಮದಿಂದ ಸಕ್ರಮ ಆಗ್ತಕ್ಕಂಥದ್ದಕ್ಕೆ ನಮ್ಮ ತಾಲೂಕಿನಲ್ಲಿ ನನಗೆ ತಿಳಿದಿರುವಾಗೆ ಇನ್ನೊಂದು 2,500-3,000 ಅವಕಾಶ ಇದೆ. ಅದಕ್ಕೆ ದಯವಿಟ್ಟು ಹಣವನ್ನು ಯಾವುದೋ ಒಂದು TCನಲ್ಲಿ 63 KV ಇರ್ತದೆ, 10 ಬಾವಿ ಇರ್ತದೆ. ಸೊ ಅದರಲ್ಲಿ 2 ಅಕ್ರಮವಾಗಿರ್ತದೆ. ಅವ್ರು ದುಡ್ಡು ಕಟ್ಟಿದರೆ
ಅಡಿಷನಲ್ ಆಗಿ ಟ್ರಾನ್ಸ್ಫಾರ್ಮರ್ನ ಎನಾನ್ಸ್ಮೆಂಟ್ ಮಾಡಲಿಕ್ಕೂ ಕೂಡ ಕ್ರಮವನ್ನು ತಗೋತಾ ಇದ್ದೀವಿ. ಅದರಿಂದ ದಯವಿಟ್ಟು ಅದನ್ನು ಸಕ್ರಮ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ರೈತರು ಗಮನವನ್ನು ಹರಿಸಬೇಕು ಅಂತ ವಿನಂತಿ ಮಾಡಿ. ಹಂಗಾದಾಗ ಲೋಡು ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಲೋಡ್ ಕಡಿಮೆ ಆದಾಗ ನಿಮಗೆ ಟಿ ಸಿಗಳು ಸುಡುವಂಥ ಒಂದು ಅವಕಾಶ ಆಗಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ರೈತರು ಕೂಡ ಸಹಕಾರವನ್ನು ನೀಡಬೇಕು. ಇವತ್ತು ಸೋಲಾರ್ ಸಂಬಂಧಪಟ್ಟಾಗೆ ಕುಸುಮ್ ಯೋಜನೆ ಅಡಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ 450-500 ಜನ ಹಣ ಕಟ್ಟಿದರು. ಅದನ್ನು ಇನ್ನೇನು ಇಮಿಡಿಯೇಟ್ ಆಗಿ ಅದನ್ನು ಇನ್ಸ್ಟಾಲ್ ಮಾಡುವಂಥದ್ದು ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಸಾಮಾನ್ಯವಾಗಿ ಎಲ್ಲ ಸಬ್ ಡಿವಿಷನ್ನಲ್ಲಿ ಡಿವಿಷನ್ ವ್ಯಾಪ್ತಿಯಲ್ಲಿ ಸೂಕ್ತವಾದಂಥ ಕಟ್ಟಡಗಳೇನಾಗಬೇಕು ಅವೆಲ್ಲನೂ ಕೂಡ ಇವತ್ತು ಸ್ಯಾಂಕ್ಷನ್ ಮಾಡಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಲ್ಲಿ ಸಬ್ಸ್ಟೇಷನ್ ಇತ್ತು, ರಾಂಪುರದ ಹತ್ರ ಸುತ್ತ ತಂತಿ ಬೇಲಿ ಇತ್ತು, ಅದು ಕಾಂಪೌಂಡ್ ನಿರ್ಮಾಣ ಆಗ್ತಿದೆ. ಶ್ರವಣಬೆಳಗೊಳದಲ್ಲಿ ಆಗ್ತಿದೆ, ಮಂಜುನಾಥ್ಪುರದಲ್ಲಿ ಇದು ಕಾಂಪೌಂಡ್ ಆಗ್ತಿದೆ. ಹಿರಿ ಸೇವೆಗೆ ಬೇಕಾಗಿದೆ, ಬಿಲ್ಡಿಂಗ್ಗೆ ಆಗಿದೆ. ಈ ಸಂದರ್ಭದಲ್ಲಿ ಎಚ್.ಡಿ. ವಜ್ರಕುಮಾರ್, ಮಾದೇವ್, ಚೈತ್ರ, ಗುತ್ತಿಗೆದಾರ ಎಸ್.ಎನ್. ನವೀನ್, ಬಿ.ಆರ್. ದೊರೆಸ್ವಾಮಿ, ತೋಟಿ ನಾಗರಾಜ್, ಪಟೇಲ್ ಕುಮಾರ್, ಪುಟ್ಟಸ್ವಾಮಿ, ಕೃಪಾಶಂಕರ್, ಎನ್.ಎಸ್. ಗಿರೀಶ್, ಹುಲಿಕೆರೆ ಸಂಪತ್ ಕುಮಾರ್, ಮಂಜುನಾಥ್, ಮೊಹಮ್ಮದ್ ಜಾವೇದ್, ಎನ್.ಆರ್. ಮುರಳಿ, ವಿದ್ಯುತ್ ಇಲಾಖೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಇತರರು ಹಾಜರಿದ್ದರು. ಸಿಲಿಕಾನ್ ಸಿಟಿಯ ಅತ್ಯಂತ ಹಳೆಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾದ ಬೆಂಗಳೂರು ಕರಗ ಉತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ತಿಗಳರಪೇಟೆಯ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಈ ಐತಿಹಾಸಿಕ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ ನೀಡಲಾಗಿದ್ದು, ಇಡೀ ನಗರವು ಈಗ ಹಬ್ಬದ ಕಳೆಕಟ್ಟಿದೆ. ಈ ಬಾರಿ ಕರಗದ ಪೂಜಾರಿ ಎ. ಜ್ಞಾನೇಂದ್ರ ಅವರು ಕರಗವನ್ನು ಹೊತ್ತು ಸಾಗಲಿದ್ದಾರೆ. ಏಪ್ರಿಲ್ 1ರ ಮಧ್ಯರಾತ್ರಿ ಧರ್ಮರಾಯಸ್ವಾಮಿ ದೇವಾಲಯದಿಂದ ಹೊರಡುವ ಕರಗವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ. ಹಲಸೂರು ಆಂಜನೇಯ ಸ್ವಾಮಿ ದೇವಾಲಯ, ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಸೇರಿದಂತೆ ಸುಮಾರು 26 ದೇವಸ್ಥಾನಗಳಲ್ಲಿ ಪೂಜೆ ಸ್ವೀಕರಿಸಲಿದೆ. ವಿಶೇಷವಾಗಿ ಕರಗವು ಸೌಹಾರ್ದತೆಯ ಸಂಕೇತವಾಗಿ ಮುಸ್ತಾನ್ ಸಾಹೇಬರ ದರ್ಗಾಕ್ಕೂ ಭೇಟಿ ನೀಡಲಿದೆ. ಕಬ್ಬನ್ ಪಾರ್ಕ್ನ ಕರಗದ ಕುಂಟೆ, ಸಂಪಂಗಿ ಕೆರೆಯ ಶಕ್ತಿಪೀಠಗಳಲ್ಲಿ ವಿಶೇಷ ಪೂಜೆಗಳು ನಡೆಯಲಿವೆ. ಈ ಬಾರಿಯ ಕರಗಕ್ಕೆ ಮೈಸೂರು ದಸರಾ ಮಾದರಿಯಲ್ಲಿ ದೀಪಾಲಂಕಾರ ಮಾಡಲಾಗುತ್ತಿದೆ. ಮೈಸೂರಿನಲ್ಲಿ ದೀಪಾಲಂಕಾರ ಮಾಡುವ ಪರಿಣತರೇ ಬೆಂಗಳೂರು ಕರಗಕ್ಕೂ ಮೆರುಗು ನೀಡುತ್ತಿರುವುದು ವಿಶೇಷ. ಏಪ್ರಿಲ್ 1ರ ರಾತ್ರಿ ನಡೆಯುವ ಕರಗ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಿದ್ದಾರೆ. ನಗರದಪೇಟೆ, ಕಬ್ಬನ್ಪೇಟೆ, ಗಾಣಿಗರಪೇಟೆ, ಅವೆನ್ಯೂ ರಸ್ತೆ ಸೇರಿದಂತೆ ಹಳೆ ಬೆಂಗಳೂರಿನ ಗಲ್ಲಿಗಳಲ್ಲಿ ಕರಗದ ವೈಭವ ಕಣ್ಮನ ಸೆಳೆಯಲಿದ್ದು, ಲಕ್ಷಾಂತರ ಭಕ್ತರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಬೆಂಗಳೂರು ಮೆಟ್ರೋ ರೈಲು ಯೋಜನೆ ಹಂತ 3ಕ್ಕೆ ಕೇಂದ್ರ ಸರ್ಕಾರದೊಂದಿಗೆ 6,100 ಕೋಟಿ ರೂಪಾಯಿಗಳ ಅಧಿಕೃತ ಅಭಿವೃದ್ಧಿ ಸಹಾಯ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಕಾರಿಡಾರ್ ಹೊರ ವರ್ತುಲ ರಸ್ತೆಯ ವಿಸ್ತಾರ ಮತ್ತು ಪಶ್ಚಿಮ ಗ್ರೋತ್ ಕಾರಿಡಾರ್ ಅನ್ನು ಒಳಗೊಂಡಿವೆ. ಪೂರ್ಣಗೊಂಡ ನಂತರ ಹೊಸ ಮಾರ್ಗ, ವಿಮಾನ ನಿಲ್ದಾಣ ಮಾರ್ಗ ಮತ್ತು ಮಾರ್ಗ 6ರೊಂದಿಗೆ ಸಂಯೋಜಿಸಲ್ಪಡುತ್ತವೆ. ಇದು ನಗರದ ಸುತ್ತಲೂ ವೃತ್ತಾಕಾರದ ಜಾಲವನ್ನು ರೂಪಿಸುತ್ತದೆ ಮತ್ತು ವಿಮಾನ ನಿಲ್ದಾಣ ಸಂಪರ್ಕವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಈ ಸಾಲವು 10 ವರ್ಷಗಳ ಗ್ರೇಸ್ ಅವಧಿಯನ್ನು ಒಳಗೊಂಡಂತೆ 30 ವರ್ಷಗಳ ಮರುಪಾವತಿ ಅವಧಿಯನ್ನು ಹೊಂದಿರುತ್ತದೆ. ಈ ಯೋಜನೆಯು ಜನವರಿ 2032ರೊಳಗೆ ಪೂರ್ಣಗೊಳ್ಳುವ ಗುರಿಯನ್ನು ಹೊಂದಿದೆ. ಮೆಟ್ರೋ ವಿಸ್ತರಣೆಯು ಫೀಡರ್ ಸೇವೆಗಳು ಮತ್ತು ಹಂಚಿಕೆಯ ಚಲನಶೀಲತೆ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಬಹುಮಾದರಿ ಏಕೀಕರಣದ ಮೂಲ ಸಾರಿಗೆ ಆಧಾರಿತ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಈ ಒಪ್ಪಂದವು ಒಟ್ಟು 6,775 ಕೋಟಿ ರೂಪಾಯಿಗಳಾಗಿದ್ದು, ಇದನ್ನು 2 ಬ್ಯಾಚ್ಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಆರಂಭದಲ್ಲಿ 6,100 ಕೋಟಿ ರೂಪಾಯಿಗಳು ಮತ್ತು ಉಳಿದ ಹಣ ಮುಂದಿನ 15ರಿಂದ 20 ದಿನಗಳಲ್ಲಿ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ. ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿಯ ಅರಸಿಕಟ್ಟೆ ಕಾವಲು ಪ್ರದೇಶಕ್ಕೆ ಸೇರಿದ ಸರ್ವೆ ನಂಬರ್ 116ರಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ಸ್ಥಳೀಯರ ಬದುಕಿಗೆ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿದೆ ಎಂದು ಅರಕಲಗೂಡು ಕಾವಲು ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ಹೇಳಿದರು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಆಮೇಲೆ ಅರಸಿಕಟ್ಟೆ ಕಾವಲು ಸರ್ವೆ ನಂಬರ್ ಸೇರಿದಂತೆ ಸರ್ವೆ ನಂಬರ್ 116ರಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಈ ಗಣಿಗಾರಿಕೆ ವಿರುದ್ಧವಾಗಿ ಸುಮಾರು 12 ವರ್ಷಗಳ ಕಾಲ ನಿರಂತರವಾಗಿ ಗ್ರಾಮಸ್ಥರು ಹೋರಾಟ ಮಾಡ್ಕೊಂಡು ಬರ್ತಾರೆ. ಈ ವಿಚಾರವಾಗಿ ಎಲ್ಲಾ ಅಧಿಕಾರಿಗಳಿಗೂ ದೂರು ನೀಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಕ್ರಮ ಜರುಗಿಸಿಲ್ಲ. ಈಗ ನಾನು ಇಲ್ಲಿ ಬಂದು ಸುಮಾರು 12 ಅರ್ಜಿಗಳು ಕೊಟ್ಟಿದ್ದೀನಿ, ಗಣಿಗೆ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೆ 2 ಅರ್ಜಿ ಕೊಟ್ಟಿದ್ದೀನಿ, ರಾಜ್ಯಪಾಲರು ಕೊಟ್ಟಿದ್ದೀನಿ,
ಆಮೇಲೆ ನಮ್ಮ ಅರಣ್ಯ ಸಚಿವರು ಕೊಟ್ಟಿದ್ದೀನಿ, ಅರಣ್ಯ ಇಲಾಖೆ ಕೊಟ್ಟಿದ್ದೀನಿ, ಇಲ್ಲಿ ನಮ್ಮ ಹಾಸನ ಜಿಲ್ಲಾ ಅರಣ್ಯ ಇಲಾಖೆ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಆಮೇಲೆ ಈ ನಮ್ಮ ಹಾಸನ ಜಿಲ್ಲೆಯವರು ಅರ್ಕಲಗೂಡು ತಾಲೂಕು RF ಅವರು ಒಂದು ಹೇಳಿಕೆ ಕೊಡ್ತಾರೆ 2016ರಲ್ಲಿ. ಏನು ಇದು ಇಲ್ಲಿ ಬರೀ ಕಲ್ಲು ಹುಲ್ಲು ಹಾಸಿಗೆ ಇದೆ, ಯಾವುದೇ ಕಾರಣಕ್ಕೂ ಇಲ್ಲಿ ಮರ ಗಿಡಗಳು ಒಂದು ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ ಒಂದು ಇದರಲ್ಲಿ. ಆಮೇಲೆ ಇದ್ರಲ್ಲಿ ನೇರವಾಗಿ ಮಾನ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ನೇರವಾಗಿ ಶಾಮೀಲಾಗಿದ್ದಾರೆ, ಮತ್ತೆ ಗಣಿ ಅಧಿಕಾರಿಗಳು ನೇರವಾಗಿ ಶಾಮೀಲಾಗಿದ್ದಾರೆ ಇದರಲ್ಲಿ. ಆಮೇಲೆ ಇದೇ ಆದ್ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು, ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು ಏನ್ ಮಾಡವ್ರೆ, ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ತೀರ್ಮಾನ ಆಗಿರೋದ್ರಲ್ಲಿ ಯಥಾಸ್ಥಿತಿ ಮುಂದುವರಿಸಿ ಅಂತ ಹೇಳಿಕೆ ಕೊಟ್ಬಿಟ್ಟವ್ರೆ. ಈ ವಿಚಾರವಾಗಿ ಮಾನ್ಯ ಇದು ಹೈಕೋರ್ಟ್ ಒಂದು ಆದೇಶ ಹೊರಡಿಸುತ್ತೆ, ಇದು ಪುನರ್ ಪರಿಶೀಲನೆ ಮಾಡ್ಬಿಟ್ಟು ವರದಿ ಕೊಡಿ ಅಂತ. ಜಿಲ್ಲಾಧಿಕಾರಿಗಳಾಗಿರ್ಬೋದು, ಹಿಂದೆ ಇದ್ದ ಯಾವ ಅಧಿಕಾರಿಗಳಾಗಿರ್ಬೋದು, ಯಾವುದೇ ವರದಿ ಕೊಟ್ಟಿರಲ್ಲ. ಹಂಗಾಗಿ ಎಕ್ಸ್ಪರ್ಟಿ ಮೇಲೆ ಏನ್ ಮಾಡುತ್ತೆ, ನೀವು ಗಣಿಗಾರಿಕೆ ನಡೆಸಬಹುದು ಅನ್ನೋದನ್ನ ಇವ್ರ ಪರವಾಗಿ ತೀರ್ಪು ಕೊಡುತ್ತೆ. ಈ ವಿಚಾರವಾಗಿ ಯಾವುದೇ ಅಧಿಕಾರಿಗಳಾಗ್ಲಿ ಅಧಿಕಾರಿ ವರ್ಗದವರಾಗ್ಲಿ ಚಕಾರ ಎತ್ತಲ್ಲ. ಆಮೇಲೆ ಇವತ್ತಿನ ಅಧಿಕಾರಿಗಳು ನಿನ್ನೆ ನಮ್ಗೆ ಖುಷಿ ತಂದಿದ್ದ ವಿಚಾರ ಏನಂದ್ರೆ, ನಿನ್ನೆ ಹೋರಾಟ ಕುತ್ಕೊಂಡಿದ್ದು ಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡವ್ರೆ. ಅದಕ್ಕೊಂದು ಅವ್ರಿಗೆ ಒಂದು ದೊಡ್ಡದಾದ ಧನ್ಯವಾದ ಹೇಳ್ಬೇಕು. ಹಂಗಾಗಿ ಈ ವಿಚಾರನ ತಾವುಗಳು ತಮ್ಮ ಸಮ್ಮುಖದಲ್ಲಿ ವಿನಂತಿ ಮಾಡ್ಕೊಳ್ತಿರೋದೇನು ಅಂತ ಅಂದ್ರೆ, ಈ ನಮ್ಮ ನೆಹರು ನಗರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಇರೋ ಗ್ರಾಮಸ್ಥರಿಗೆ ಆಗ್ತಿರೋ ತೊಂದರೆಯಿಂದ, ಆಮೇಲೆ ಮಕ್ಳಿಗೆ ಆಗ್ತಿರೋಂತ ಅನಾನುಕೂಲದಿಂದ ಶಾಲೆಗೆ ಹೋಗ್ದಿರೋಂತ ಪರಿಸ್ಥಿತಿ ಆಗ್ಬಿಟ್ಟೈತೆ ಮಕ್ಕಳು. ಹಂಗಾಗಿ ತಾವೆಲ್ಲ ಬೆಂಬಲ ಕೊಟ್ಟು ಈ ಹೋರಾಟನ ಯಶಸ್ವಿಗೊಳಿಸ್ಬೇಕು. ಆಮೇಲೆ ಈ ಗ್ರಾಮದ ರೈತರಿಗೆ ಮತ್ತೆ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜು ಪ್ರಸನ್ನ, ಯಶವಂತ್, ರವಿ, ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Hey everyone, I'm Glua HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills, and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat BS and the secretary Mrs. Netra Bharat and the principal of this college Mr. Murli RM.
a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ ಅಕಾಡೆಮಿ ಹೊಸದಾಗಿ ಭಾರತ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮೆ ರಸ್ತೆ, ಹಾಸನ. ಭರತ್ ಅಕಾಡೆಮಿ ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ.
ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಶ್ವ ರಂಗಭೂಮಿ ದಿನಾಚರಣೆಯ ಅಂಗವಾಗಿ ನಗರದ ರಂಗಭೂಮಿ ಪ್ರೇಮಿಗಳಿಗೆ ವಿಶಿಷ್ಟ ಸಾಂಸ್ಕೃತಿಕ ಸಡಗರವನ್ನು ನೀಡಲು ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಮುಂದಾಗಿತ್ತು. ಖ್ಯಾತ ಸಾಹಿತಿ ಪಿ ಲಂಕೇಶ್ ರಚಿಸಿರುವ ಪ್ರಸಿದ್ಧ ನಾಟಕ ಪೊಲೀಸರಿದ್ದಾರೆ ಎಚ್ಚರಿಕೆ ಇದೇ ಮಾರ್ಚ್ 27ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರದರ್ಶನಗೊಳ್ಳಲಿದೆ ಎಂದು ಯದೇಶ್ ತಿಳಿಸಿದರು. ರಂಗಭೂಮಿ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಬಾರಿ ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಮಾರ್ಚ್ 27ನೇ ತಾರೀಕು ವಿಶ್ವ ರಂಗಭೂಮಿ ದಿನಾಚರಣೆ ಇದೆ. ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ನಾವು ಪಿ ಲಂಕೇಶ್ ಅವರ ರಚನೆಯ ಪೊಲೀಸರಿದ್ದಾರೆ ಎಚ್ಚರಿಕೆ ಎನ್ನುವಂತಹ ಒಂದು ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಪ್ರದರ್ಶನ ನಮ್ಮದು 5ನೇ ಪ್ರದರ್ಶನ. ಕಳೆದ ಬಾರಿ ಇದೇ ವಿಶ್ವ ರಂಗಭೂಮಿ ದಿನಾಚರಣೆಗೆ ನಾವು ಈ ನಾಟಕವನ್ನ ಮೊದಲ ಬಾರಿಗೆ ಪ್ರದರ್ಶನ ಮಾಡಿದ್ವು. ಮೊದಲ ಬಾರಿಗೆ ಪ್ರದರ್ಶನ ಮಾಡಿದ ನಂತರ ಇದುವರೆಗೂ 4 ಪ್ರದರ್ಶನಗಳನ್ನ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಮೈಸೂರು ದಸರಾ ವೇದಿಕೆಯಲ್ಲಿಯೂ ಕೂಡ ನಮ್ಮ ನಾಟಕ ಇದು ಪ್ರದರ್ಶನಗೊಂಡಿದೆ. ಇದು 5ನೇ ಪ್ರದರ್ಶನ ಆಗಿದೆ. 5ನೇ ಪ್ರದರ್ಶನಕ್ಕೆ ನಾವು ಸಿದ್ಧರಿದ್ದೇವೆ. ನಾಟಕ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಇದೇ ಶುಕ್ರವಾರ 27ನೇ ತಾರೀಕು ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಈ ನಾಟಕ ಪ್ರಯೋಗ ಆಗ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕ ಪ್ರದೀಪ್ ರಂಗಾಯಣ, ಅಣ್ಣಾಜಿಗೌಡ ಹಾಜರಿದ್ದರು. ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳು ಆತಂಕದಲ್ಲಿ ದಿನದೂಡುವಂತಾಗಿದೆ. ವಿಶೇಷವಾಗಿ ಪಟ್ಟಣದ ಪ್ರಮುಖ ಪ್ರದೇಶಗಳಾದ ಮಟನ್ ಮಾರ್ಕೆಟ್, ಕೋಳಿ ಮಾರ್ಕೆಟ್ ಮತ್ತು ಸುತ್ತಮುತ್ತಲ ಬಡಾವಣೆಗಳಲ್ಲಿ ನಾಯಿಗಳ ಹಿಂಡಾಗಿ ತಿರುಗುತ್ತಿದ್ದು ದಾರಿಯಲ್ಲಿ ಹೋಗುವವರ ಮೇಲೆ ಸತತವಾಗಿ ದಾಳಿ ಮಾಡುತ್ತಿವೆ. ಈಗಾಗಲೇ ಹಲವು ಮಕ್ಕಳು, ಯುವಕರು ಮತ್ತು ವೃದ್ಧರು ನಾಯಿಗಳ ಕಚ್ಚುವಿಕೆಯಿಂದ ಗಾಯಗೊಂಡಿದ್ದಾರೆ. ರಸ್ತೆಯಲ್ಲಿ ಒಂಟಿಯಾಗಿ ಹೋಗುವುದು ಪ್ರಾಣಕ್ಕೆ ಸಂಚಕಾರ ತರುವಂತಾಗಿದೆ. ಬೆಳಗಿನ ಜಾವ ವಾಯುವಿಹಾರಕ್ಕೆ ತೆರಳುವವರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ. ಅನಿವಾರ್ಯವಾಗಿ ಹೊರಬರುವವರು ರಕ್ಷಣೆಗಾಗಿ ಕೈಯಲ್ಲಿ ದೊಣ್ಣೆ ಹಿಡಿದು ನಡೆಯುವಂತಹ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಐಕ್ಯೂಎಸಿ ಯುವ ರೆಡ್ ಕ್ರಾಸ್ ಘಟಕ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ವಿಶ್ವ ಆರೋಗ್ಯ ದಿನ ಮತ್ತು ವಿಶ್ವ ಕ್ಷಯ ರೋಗ ದಿನದ ಅಂಗವಾಗಿ ಪ್ರಸ್ತುತ ಹದಿಹರೆಯದ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಸ್ಥಿತಿಗತಿಗಳು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ರೆಡ್ ಕ್ರಾಸ್ ಬೇಲೂರು ತಾಲೂಕು ಘಟಕದ ಸಭಾಪತಿ ವೈಎಸ್ ಸಿದ್ದೇಗೌಡ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆ ಜನಿವಾರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಒಂದು ಸ್ವತಂತ್ರ ತಟಸ್ಥ ಮಾನವೀಯ ಸಂಸ್ಥೆಯಾಗಿದೆ. 1863ರಲ್ಲಿ ಸ್ಥಾಪಿತವಾದ ಇದು ಯುದ್ಧ ಮತ್ತು ವಿಪತ್ತುಗಳ ಸಂದರ್ಭದಲ್ಲಿ ಗಾಯಗೊಂಡ ಸೈನಿಕರು, ನಿರಾಶ್ರಿತರು ಮತ್ತು ನಾಗರಿಕರ ರಕ್ಷಣೆ ಹಾಗೂ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ಎಂದು ಹೇಳಿದರು. ಇವತ್ತು ಜಗತ್ತಿನಾದ್ಯಂತ ಶಾಖೆಗಳನ್ನು ವಿಸ್ತರಿಸಿಕೊಂಡು ನಿರಂತರವಾಗಿ ಸಾಮಾನ್ಯರಿಗೆ, ಬಡವ, ಬಲಿದ ಯಾರೇ ಇರ್ಬೋದು, ಅವನಿಗೆ ಮಾನವೀಯ ರಾಷ್ಟ್ರಗಳ ಮಧ್ಯೆ ಮಾನವೀಯ ಸಂಬಂಧವನ್ನ ಬೆಳೆಸುವಲ್ಲಿ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ. ಮತ್ತೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸತಕ್ಕಂಥ ಒಂದು ಸಮಸ್ಯೆ ಪ್ರಪಂಚದಲ್ಲಿ ಇದೆ ಅಂದ್ರೆ ಅದು ನಮ್ಮ ರೆಡ್ ಕ್ರಾಸ್ ಸಂಸ್ಥೆ. ಕಾಲೇಜಿನಲ್ಲಿ ಯುವ ರೆಡ್ ಕ್ರಾಸ್ ಸಂಸ್ಥೆಗಳು ಅಂತ ಇದ್ದಾವೆ, ನಿಮ್ಮ ಕಾಲೇಜಲ್ಲೂ ಇದೆ. ಸೊ ಅದರಲ್ಲಿ ಅದರ ಅಡಿಯಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ನೀವು ಕೂಡ ಆ ಮೌಲ್ಯಗಳನ್ನ ವಿತರಿಸುವುದರಲ್ಲಿ, ರಕ್ತದಾನ ಮಹತ್ವದ ಬಗ್ಗೆ, ಅಂಗಾಂಗದಾನದ ಮಹತ್ವದ ಬಗ್ಗೆ, ಆರೋಗ್ಯವನ್ನ ನಾವು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತಮಗೆ ಅರಿವು ಈ ಮೂಲಕ ನಿಮಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಅದನ್ನ ಗೊತ್ತಿದೆ ಇರ್ತಕ್ಕಂಥ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ದೀನದಲಿತರಿಗೆ, ಬಡವರಿಗೆ, ಜಾತಿ ಧರ್ಮ ಇಲ್ಲದೆ, ರಾಜಕೀಯ ದ್ವೇಷ ಇಲ್ಲದೆ ಹಂಚಬೇಕು. ಸೊ ಅವುಗಳನ್ನ ಕೂಡ ಹಾಕುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬಹಳ ದೊಡ್ಡದಾಗಿದೆ. ಯಾಕೆಂದ್ರೆ ನೀವೆಲ್ಲರೂ ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇದೇ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಸಂದೇಶ ಅಂತ ಹೇಳಿದ್ರೆ, ಯುವಕರಲ್ಲಿರ್ತಕ್ಕಂಥ ನಾವು ನಮ್ಗೆ ಮನಸ್ಸು ಅಲ್ಲೋಲ ಕಲ್ಲೋಲ ಬೇರೆ ರೀತಿಯಲ್ಲಿ ಯೋಚಿಸ್ತಾ ಇರ್ತದೆ. ಮನಸ್ಸನ್ನ ಹೇಗೆ ನಾವು ಇಟ್ಕೋಬೇಕು, ಅದು ಎಷ್ಟು ದೊಡ್ಡದು ನಮಗೆ ಗೊತ್ತಿಲ್ಲ. ಮನುಷ್ಯನಿಗೆ ಹೃದಯ ಕೊಟ್ಬಿಟ್ಟ, ಕದ್ದುಬಿಟ್ಟ, ಮೋಸ ಆಗೋಯ್ತು, ಅದನ್ನೆಲ್ಲ ನೀವು ಈ ವಯಸ್ಸಲ್ಲಿ ನೀವು ತಗೊಂಡ್ರೆ ಜೀವನ ನರಕ ಆಗುತ್ತೆ. ಸೊ ಅದೆಲ್ಲ ಬಿಟ್ಟು ಒಂದು ಸಕಾರಾತ್ಮಕವಾದ ಚಿಂತನೆಗಳಲ್ಲಿ ನೀವು ಬೆಳೆಬೇಕು ಅಂತಕ್ಕಂಥ. ಮತ್ತೆ ಈ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಮ್ಮಿಂದ ಏನ್ ಸಹಾಯ ಮಾಡಬಹುದು, ಆರ್ಥಿಕ ಅಲ್ಲ, ದೈಹಿಕವಾದ ಸಹಾಯ ಏನ್ ಮಾಡಬಹುದು, ಆರೋಗ್ಯದ ಬಗ್ಗೆ ತಿಳುವಳಿಕೆಯನ್ನು ಕೊಡಬಹುದು.
ಕಾರ್ಯಕ್ರಮದಲ್ಲಿ ಗಿರಿಯಪ್ಪ ಶೆಟ್ಟಿ, ಉಷಾ ಪೂರ್ಣೇಶ್, ಡಾಕ್ಟರ್ ಮಹೇಶ್, ಡಾಕ್ಟರ್ ಶ್ವೇತಾ, ಧನಂಜಯ್, ನವೀನ್ ಕುಮಾರ್, ಹಾಸನ ಜಿಲ್ಲಾ ಕಲಾವತಿ ಮಧುಸೂದನ್, ಆಶಾ ಕಿರಣ್ ಇನ್ನು ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರ ಆರ್ಥಿಕ ನೀತಿಗಳನ್ನು ನಿರ್ಲಕ್ಷಿಸಿ 2026-27ನೇ ಸಾಲಿನ ಬಜೆಟ್ ಮಂಡಿಸಿದ್ದು, ಇದರಿಂದ ರಾಜ್ಯದ ಜನತೆಗೆ ಸಾಲದ ಹೊರೆ ಹೆಚ್ಚಾಗಿದೆ. ಮಾಜಿ ಸಚಿವ ಎ ಮಂಜು ಸರ್ಕಾರದ ವಿರುದ್ಧ ಅಸಮಾಧಾನ. 3,000ಕ್ಕೂ ಹೆಚ್ಚು ರೈತರ ಕೊಳವೆ ಬಾವಿಗಳು ಅಕ್ರಮ ಸಕ್ರಮ ಯೋಜನೆಗೆ ಒಳಪಡಲಿದ್ದು, ಅಕ್ರಮ ಸಕ್ರಮದ ಲಾಭ ಪಡೆಯಲು ರೈತರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಕರೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವ, ತಿಗಳರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಈ ಐತಿಹಾಸಿಕ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ. ಬೆಂಗಳೂರು ಮೆಟ್ರೋ 3ನೇ ಹಂತಕ್ಕೆ 6,100 ಕೋಟಿ ರೂಪಾಯಿ ಸಾಲ ಒಪ್ಪಂದಕ್ಕೆ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಸಹಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.